ಮುಡಾದ ಮಾಜಿ ಅಧ್ಯಕ್ಷ ಮರಿಗೌಡಗೆ ಇಡಿ ಗ್ರಿಲ್ ಮುಂದುವರೆದಿದೆ. ಕಳೆದ 3.5 ಗಂಟೆಗಳಿಂದ ಇಡಿ ವಿಚಾರಣೆಯನ್ನ ಮಾಡ್ತಾ ಇದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಮರಿಗೌಡ ವಿಚಾರಣೆ ನಡೀತಾ ಇದೆ. ಮುಡಾ ಸೈಟ್ ಹಂಚಿಕೆ ಪ್ರಕರಣ ಸಂಬಂಧ ವಿಚಾರಣೆ ಮುಂದುವರೆದಿದೆ. ಅಕ್ಟೋಬರ್ 16ನೇ ತಾರೀಕು ಮುಡಾ ಅಧ್ಯಕ್ಷ ಸ್ಥಾನಕ್ಕೆ ಮರಿಗೌಡ ರಾಜೀನಾಮೆಯನ್ನ ಕೊಡ್ತಾರೆ. ಮೊನ್ನೆ ಸಿಎಂ ಆಪ್ತ ಸಹಾಯಕ ಸಿಟಿ ಕುಮಾರ್ ವಿಚಾರಣೆ ನಡೆಯುತ್ತೆ. ನಿನ್ನೆ ರಾಯಚೂರು ಸಂಸದ ಕುಮಾರ್ ನಾಯಕ್ ವಿಚಾರಣೆ ನಡೆಯುತ್ತೆ. ಈ ಹಿಂದೆ ಮೈಸೂರಿನ ಡಿಸಿ ಆಗಿದ್ದಂತ ಕುಮಾರ್ ನಾಯಕ್ ಅವರ ವಿಚಾರಣೆ ಕೂಡ ನಡೆಯುತ್ತೆ. ಈಗ ಇಡಿಯಿಂದ ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡ ವಿಚಾರಣೆ ನಡೀತಾ ಇದೆ. ಸುಮಾರು 3.5 ಗಂಟೆಗಳಾಗಿದೆ. ಇಡಿ ವಿಚಾರಣೆ ಮುಂದುವರೆದಿದೆ. ನಡೀತಾ ಇರೋದು ಬೆಂಗಳೂರಿನ ಇಡಿ ಕಚೇರಿಯಲ್ಲಿ. ಮರಿಗೌಡ ಅವ್ರನ್ನ ಕರೆಸಿದ್ದಾರೆ, ವಿಚಾರಣೆಗೆ ಕೂರಿಸಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮುಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮುಂದುವರೆದಿದೆ. ನೋಡಿ, ಒಬ್ರಲ್ಲ ಇಬ್ರಲ್ಲ, ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇಲ್ಲಿ ಮರಿಗೌಡ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೇಳೋದಾದ್ರೆ 16ನೇ ತಾರೀಕೆ ಅವರು ಮುಡಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿರ್ತಾರೆ. ಮೊನ್ನೆ ಸಿಎಂ ಆಪ್ತ ಸಹಾಯಕ ಸಿಟಿ ಕುಮಾರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಅದಾದ ನಂತರ ನಿನ್ನೆ ದಿನದ ಡೆವಲಪ್ಮೆಂಟ್ ನೋಡೋದಾದ್ರೆ ರಾಯಚೂರು ಸಂಸದ ಕುಮಾರ್ ನಾಯಕ್ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಇವತ್ತು ಕುಮಾರ್ ನಾಯಕ್ ಜೊತೆಗೆ ಮರಿಗೌಡ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇಡಿ ವಿಚಾರಣೆಗೆ ಮಾಳಿಗೆ ಶಂಕರ್ ಕೂಡ ಹಾಜರಾಗಿದ್ದಾರೆ. ಕಳೆದ 2.5 ಗಂಟೆಗಳಿಂದ ಮಾಳಿಗೆ ಶಂಕರ್ ವಿಚಾರಣೆ ಕೂಡ ಆಗ್ತಾ ಇದೆ. ಇವ್ರು ಯಾರು ಅಂತ ಹೇಳಿದ್ರೆ 2004ರಲ್ಲಿ ತಹಶೀಲ್ದಾರ್ ಆಗಿದ್ರು ಈ ಮಾಳಿಗೆ ಶಂಕರ್. ಮೈಸೂರಿನಲ್ಲಿ ತಹಶೀಲ್ದಾರ್ ಆಗಿ ಕೆಲಸ ಮಾಡ್ತಿರ್ತಾರೆ ಇವರು. ಈ ಹಿಂದೆ ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಗೆ ಹಾಜರಾಗುವಂತೆ ಹೇಳಿದ್ದಾರೆ. ಇವರು ಹಾಜರಾಗಿದ್ದಾರೆ. ವಿಚಾರಣೆ ಮುಂದುವರೆದಿದೆ. ನೋಡಿ, ಎಷ್ಟು ಹಳೆಯ ತಹಶೀಲ್ದಾರ್ ಅಂತ ಹೇಳಿದ್ರೆ 2004ರಲ್ಲಿ ಇವರು ತಹಶೀಲ್ದಾರ್ ಆಗಿ ಕೆಲಸವನ್ನ ಮಾಡಿದ್ರು. ಇದೀಗ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾವ ಅವಧಿಯಲ್ಲಿ ಇವರು ತಹಶೀಲ್ದಾರ್ ಆಗಿದ್ರು ಅಂತ 2005ರಿಂದ ಅಂದ್ರೆ 5/3/2005ರಿಂದ 15/7/2005ವರೆಗೂ ಕೂಡ ತಹಶೀಲ್ದಾರ್ ಆಗಿರ್ತಾರೆ. ಮೈಸೂರು ಹೆಚ್ಚುವರಿ ತಹಶೀಲ್ದಾರ್ ಆಗಿ ಇವರು ತಮ್ಮ ಕರ್ತವ್ಯವನ್ನ ನಿರ್ವಹಿಸಿರ್ತಾರೆ ಮಾಳಿಗೆ ಶಂಕರ್. ಇದೀಗ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಇವರನ್ನ ವಿಚಾರಣೆಯನ್ನ ನಡೆಸ್ತಾ ಇದೆ.